ಇವತ್ತಿನ ವಿಡಿಯೋದಲ್ಲಿ ಕೆಫೆ ಸ್ಟೈಲ್ನಲ್ಲಿ ಎಗ್ಲೆಸ್ ಬನಾನಾ ಚಾಕ್ಲೇಟ್ ಕಪ್ ಕೇಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಜನ ಎಗ್ಲೆಸ್ ಕೇಕ್ ರೆಸಿಪೀಸ್ ಕೇಳ್ತೀರಾ, ಅವ್ರಿಗೋಸ್ಕರ ಈ ವಿಡಿಯೋ. ನಾನು ಇದನ್ನ ಕಪ್ ಕೇಕ್ ಥರ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ನಾರ್ಮಲ್ ಕೇಕ್ ಮೌಲ್ಡ್ಗೆ ಹಾಕ್ಕೊಂಡು ನಾರ್ಮಲ್ ಕೇಕ್ ಥರನೂ ಬೇಕ್ ಮಾಡ್ಕೊಬೋದು. ಓವನ್ ಇಲ್ಲ ಅನ್ನೋದಾದರೆ ಮಾಮೂಲಿ ಪಾತ್ರೆನಲ್ಲೂ ನೀವು ಈ ಕಪ್ ಕೇಕ್ಸ್ನ ಮಾಡ್ಕೋಬೋದು. ಹೊರಗಡೆ ಎಲ್ಲ ಬನಾನಾ ವಾಲ್ನಟ್ ಕೇಕ್ ನೀವು ತಿಂದೇ ಇರ್ತೀರಾ, ಸೇಮ್ ಟೇಸ್ಟ್ ಇರುತ್ತೆ. ಬಟ್ ನಾನು ವಾಲ್ನಟ್ ಬದಲಿಗೆ ಚಾಕ್ಲೇಟ್ ಹಾಕೊಂಡಿದ್ದೀನಿ. ನಾನಿಲ್ಲಿ ಬಿಸಿ ಕಪ್ ಕೇಕ್ನೇ ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಹಾಕಿಲ್ಲ ಅಂದರೂ ಸಹ ಎಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ ಅಂತ. ಒಂದು ಸ್ವಲ್ಪನೂ ಡೆನ್ಸ್ ಇಲ್ಲ, ಒಂದು ಸ್ವಲ್ಪನೂ ಹಾರ್ಡಾಗಿ ಬಂದಿಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ. ಬಾಳೆಹಣ್ಣಲ್ಲಿ ಮಾಡಿರೋದ್ರಿಂದ ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೇ ರೀತಿಯಾದಂಥ ಫೆಂಟಾಸ್ಟಿಕ್ ಕೇಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಬನಾನಾ ಕೇಕ್ ಅಂತ ಹೇಳಿದ್ಮೇಲೆ ಬಾಳೆಹಣ್ಣು ಹಾಕಲೇಬೇಕು. ಈ ರೆಸಿಪಿಗೆ ಪಚ್ಚಬಾಳೆಹಣ್ಣೆ ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಪಚ್ಚಬಾಳೆಹಣ್ಣು ತಗೊಳ್ಳಿ. ದೊಡ್ಡ ಸೈಜಿಂದ ಆದರೆ ಒಂದೇ ಒಂದು ಪಚ್ಚಬಾಳೆಹಣ್ಣು ಸಾಕಾಗುತ್ತೆ. ನಾನಿಲ್ಲಿ 1.5 ಅಷ್ಟು ಬಾಳೆಹಣ್ಣು ತಗೊಂಡಿದ್ದೀನಿ. ಇದು ಕೆಫೆಗಳಲ್ಲಿ ಕೇಕ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪ್ರೊಫೆಷನಲ್ ರೆಸಿಪಿ ಆಗಿರೋದ್ರಿಂದ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ನಾನು ತೂಕ ಮಾಡಿ ಹಾಕೊಂಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ನ ಕೊಟ್ಟಿರ್ತೀನಿ. ನೀವು ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ 60 ಗ್ರಾಮ್ ಸಕ್ಕರೆ ತಗೊಂಡು ಫೈನಾಗಿ ಪುಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ಜಾರ್ಗೆ ನಾನು ಆವಾಗಲೇ ತಗೊಂಡಂಥ ಪಚ್ಚಬಾಳೆಹಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೂ ಲಂಪ್ಸ್ ಇರಬಾರ್ದು, ನುಣ್ಣಗೆ ರುಬ್ಕೊಳ್ಳಿ. 100 ಗ್ರಾಮ್ನಷ್ಟು ಪಚ್ಚಬಾಳೆಹಣ್ಣು ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲ್ನಲ್ಲಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನು ಒಮ್ಮೆಲೆ ಹಾಕ್ಕೋತೀನಿ. 100 ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಕೇಕ್ ಮಾಡಲಿಕ್ಕೆ ಅಂತಲೇ ಬೇಕಿಂಗ್ ಪೌಡರ್ ಸಿಗುತ್ತೆ, ಆ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಸ್ಪೂನ್ನಲ್ಲಿ ಬೇಕಿಂಗ್ ಪೌಡರ್ನ ತುಂಬಿ ಹಾಕೋಬಾರ್ದು, ಕರೆಕ್ಟಾಗಿ ಮೇಲ್ಗಡೆ ಲೆವೆಲ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಮತ್ತು ಅದೇ ಸ್ಪೂನ್ನಲ್ಲಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ, ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಲ್ಲ ಅದು. ಮತ್ತು 1/4 ಚಮಚದಷ್ಟು ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಚಕ್ಕೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂಥವರು ಚಕ್ಕೆ ಪುಡಿನ ಸ್ಕಿಪ್ ಮಾಡ್ಕೋಬೋದು. ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೇ ಬೌಲ್ಗೆ 45 ml ಅಷ್ಟು ಹಾಲು ಹಾಕೊಂಡಿದ್ದೀನಿ. ಈ ಹಾಲು ಬಿಸಿನೂ ಇಲ್ಲ, ಕೋಲ್ಡು ಇಲ್ಲ, ರೂಮ್ ಟೆಂಪ್ರೇಚರ್ನಲ್ಲಿರುವಂಥ ಹಾಲು. ಮತ್ತು 45 ಗ್ರಾಮ್ನಷ್ಟು ಮೊಸರು ಹಾಕೋತಾ ಇದ್ದೀನಿ. ಈ ಮೊಸರು ಅಷ್ಟೇ ಕೋಲ್ಡ್ ಇಲ್ಲ, ನಾರ್ಮಲ್ ಟೆಂಪ್ರೇಚರ್ನಲ್ಲಿದೆ. ಕೇಕ್ ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಂದರೆ ನಾವು ಎಸೆನ್ಸ್ ಹಾಕಲೇಬೇಕು. ನಿಮ್ಮ ಹತ್ರ ಯಾವ ಎಸೆನ್ಸ್ ಇದೆ ನೀವು ಅದನ್ನ ಹಾಕ್ಕೊಳ್ಳಿ. ನನ್ನ ಹತ್ರ ಪೈನಾಪಲ್ ಎಸೆನ್ಸ್ ಇದೆ, ನಾನು ಅದನ್ನೇ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ರುಬ್ಬಿಟ್ಕೊಂಡಂಥ ಬಾಳೆಹಣ್ಣು ಮತ್ತು ಸಕ್ಕರೆ ಮಿಕ್ಸ್ಚರ್ನ ಇದಕ್ಕೆ ಪೂರ್ತಿಯಾಗಿ ಸೇರಿಸ್ಕೋತಾ ಇದ್ದೀನಿ. ಎಲ್ಲೂ ಸಹ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲದನ್ನು ತೂಕ ಮಾಡಿ ಹಾಕೋತಾ ಇರೋದ್ರಿಂದ ಎಲ್ಲದನ್ನು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸು, ವೆಟ್ ಇಂಗ್ರೀಡಿಯೆಂಟ್ಸು ಎಲ್ಲದೂ ಸಹ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಒಂಚೂರು ಗಂಟಿಲ್ದಲ್ಲಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಲ್ಲಿರೋ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. 50 ಗ್ರಾಮ್ನಷ್ಟು ಎಣ್ಣೆ ಇದೆ. ಇವಾಗ ಇದೆರಡು ಸಹ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಇದ್ರ ಜೊತೆ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಂತ ಹಾಗೆ ಎಣ್ಣೆನ ತೇಲಲಿಕ್ಕೆ ಬಿಡಬಾರ್ದು. ನೀಟಾಗಿ ಎರಡು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಕೇಕ್ ಬ್ಯಾಟರ್ ಎಳೆಯಾಗಿ ಬರುತ್ತೆ. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬಂದರೆ ಕೇಕ್ ಬ್ಯಾಟರ್ ರೆಡಿ ಆಯಿತು ಅಂತ ಅರ್ಥ. ಬನಾನಾ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಚಾಕ್ಲೇಟ್ನ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಮಧ್ಯದಲ್ಲಿ ಚಾಕ್ಲೇಟ್ ಸಿಗ್ತಾಯಿದ್ರೆ ಕಪ್ ಕೇಕ್ನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನಾನಿಲ್ಲಿ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಚಾಕ್ಲೇಟ್ ಬೇಡ ಅನ್ನೋದಾದರೆ ಡ್ರೈ ಫ್ರೂಟ್ಸು, ನಟ್ಸು ಏನು ಬೇಕಾದರೂ ಹಾಕ್ಕೋಬೋದು. ಅಂದರೆ ವಾಲ್ನಟ್ಸು, ಕ್ಯಾಶ್ಯೂ ನಟ್ಸು ಏನು ಬೇಕಾದರೂ ಹಾಕ್ಕೋಬೋದು. ನೀವು ವಾಲ್ನಟ್ಸ್ ಹಾಕ್ಕೊಂಡ್ರೆ ಬನಾನಾ ವಾಲ್ನಟ್ ಕೇಕ್ ಆಗುತ್ತೆ, ಚಾಕ್ಲೇಟ್ ಹಾಕ್ಕೊಂಡ್ರೆ ಬನಾನಾ ಚಾಕ್ಲೇಟ್ ಕೇಕ್ ಆಗುತ್ತೆ. ಆ ಥರ ನಾನು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಈಸಿಯಾಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ಸಿಗುತ್ತೆ ಅನ್ನೋದಾದರೆ ಅದನ್ನು ಸಹ ಹಾಕ್ಕೋಬೋದು. ಕೇಕ್ ಬ್ಯಾಟರ್ ರೆಡಿ ಆಯಿತು. ಇವಾಗ ಯಾವ ಕಪ್ನಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ಅಂತ ನೋಡೋಣ. ಈ ರೀತಿಯಾಗಿ ಪೇಪರ್ ಕಪ್ ಸಿಗುತ್ತೆ, ಇದರಲ್ಲೂ ಮಾಡ್ಕೊಬೋದು. ಅಥವಾ ಮನೆಯಲ್ಲಿರುವಂಥ ಸ್ಟೀಲ್ ಕಪ್ಸು, ಅಲ್ಯೂಮಿನಿಯಂ ಕಪ್ಸು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು. ಯಾವುದ್ರಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೇಕ್ ಕಪ್ಪಿಗೆ ಅಂಟಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಕಪ್ ಕೇಕ್ ಲೈನರ್ಸ್ ಸಿಗುತ್ತೆ. ಆ ಲೈನರ್ಸ್ನ ಕಪ್ಪೊಳಗೆ ಎಲ್ಲ ಕಪ್ಪೊಳಗೂ ಒಂದೊಂದು ಇಟ್ಕೋತಾ ಇದ್ದೀನಿ. ಕೇಕ್ ಬೆಂದ ಮೇಲೆ ಕಪ್ಪಿಂದ ಹೊರಗಡೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಈ ಲೈನರ್ಸ್ ಹಾಕ್ಕೊಳ್ಳೋದ್ರಿಂದ. ಆನ್ಲೈನಲ್ಲಿ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಮತ್ತು ಇದು ಕಾಸ್ಟ್ಲಿನೂ ಅಲ್ಲ, ತುಂಬಾ ಕಡಿಮೆ ರೇಟು ಸಹ. ಈ ಕಪ್ನ ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ರೆಡಿ ಇಟ್ಕೊಂಡಿರಬೇಕು. ಕೇಕ್ ಬ್ಯಾಟರ್ ರೆಡಿ ಆದ ತಕ್ಷಣ ಇದಕ್ಕೆ ಹಾಕೊಂಡು ಬೇಕ್ ಮಾಡ್ಕೊಳ್ಳೋದೆ. ನಾವು ಸ್ಟೀಲ್ ಕಪ್ನಲ್ಲಿ ಮಾಡಿಕೊಂಡ್ರೂ ಸಹ ಲೈನರ್ಸ್ ಹಾಕ್ಕೋಬೇಕು. ಕಪ್ ಕೇಕ್ ಲೈನರ್ಸ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಪೇಪರ್ನೂ ನಾವು ಕಪ್ ಕೇಕ್ ಲೈನರ್ಸ್ ಥರ ಯೂಸ್ ಮಾಡ್ಕೊಬೋದು. ಅದನ್ನ ನಾನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಇದನ್ನು ಕಪ್ ಕೇಕ್ ಥರ ಮಾತ್ರ ಅಲ್ಲ, ನಾರ್ಮಲ್ ಕೇಕ್ ಥರನೂ ಕೇಕ್ ಮೌಲ್ಡಿಗೆ ಹಾಕ್ಕೊಂಡು ಬೇಕ್ ಮಾಡ್ಕೊಬೋದು. ನೀವು ಇದರಲ್ಲಿ ಬರ್ಡೇ ಕೇಕ್ ಮಾಡ್ಕೊಬೋದು, ಕ್ರೀಮ್ ಕೇಕ್ ಏನು ಬೇಕಾದರೂ ಮಾಡ್ಕೊಬೋದು.
ಕಪ್ಪು ಪೂರ್ತಿ ತುಂಬಬಾರ್ದು, ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಕೇಕ್ ಬ್ಯಾಟರ್ ಹಾಕ್ಕೊಂಡು ಕಾಲು ಭಾಗದಷ್ಟು ಜಾಗ ಬಿಡಬೇಕು. ಕೇಕ್ ಬೇಯ್ತಾ ಬೇಯ್ತಾ ರೈಸ್ ಆಗುತ್ತೆ, ಅದಕ್ಕಾಗಿ ಎಲ್ಲ ಕಪ್ಸ್ಗೂ ಕೇಕ್ ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ಟೋಟಲ್ ನನಗಿಲ್ಲಿ 8 ಕಪ್ ಕೇಕ್ಸ್ ಆಯಿತು. ಒಂದೊಂದು ಕಪ್ ಕೇಕ್ಸ್ ಹತ್ತತ್ರ 50 ಗ್ರಾಮ್ನಷ್ಟು ವೆಯ್ಟ್ ಬರುತ್ತೆ. ಮೇಲ್ಗಡೆಯಿಂದನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಎಲ್ಲ ಕಪ್ಸ್ಗೂ ಸ್ವಲ್ಪ ಚಾಕ್ಲೇಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಹಾಕ್ಕೊಳ್ಳೋದು ಆಪ್ಷನಲ್ಲು, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಅದಕ್ಕಾಗಿ ಹಾಕ್ಕೊಂಡಿರೋದಷ್ಟೇ. ಕೇಕ್ ಬ್ಯಾಟರ್ ಎಲ್ಲ ಸೆಟಲ್ ಆಗಲಿ ಅಂತ ಒಂದೆರಡು ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನಾವು ಈ ಕಪ್ ಕೇಕ್ನ ಓವನ್ ಇಲ್ದಲೆ ಮಾಮೂಲಿ ಪಾತ್ರೆನಲ್ಲೂ ಸಹ ಬೇಯಿಸ್ಕೊಬೋದು. ಆಲ್ರೆಡಿ ಹನಿ ಕೇಕ್ ವಿಡಿಯೋದಲ್ಲಿ ಓವನ್ ಇಲ್ದಲೆ ಪಾತ್ರೆನಲ್ಲಿ ಹೇಗೆ ಕೇಕ್ನ ಬೇಕ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಾನಿವತ್ತು ಓವನಲ್ಲಿ ಮಾಡ್ಕೋತಾ ಇರೋದ್ರಿಂದ ಮೊದಲಿಗೆ ಓವನ್ನ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಫಂಕ್ಷನಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಮತ್ತು ಮೇಲೆ ಕೆಳಗಡೆ 2 ರಾಡ್ಸ್ ಆನ್ ಮಾಡ್ಕೊಂಡಿದ್ದೀನಿ. 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ನಿಮಿಷ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು. 10 ನಿಮಿಷ ಓವನ್ ಪ್ರೀ ಹೀಟ್ ಆದಮೇಲೆ ಮಿಡಲ್ ರ್ಯಾಕ್ನಲ್ಲಿ ನಾನು ಕೇಕ್ನ ಬೇಕ್ ಮಾಡ್ಕೊತಾ ಇದ್ದೀನಿ. ನಾವು ಓವನ್ ಇಲ್ದಲೆ ಪಾತ್ರೆನಲ್ಲಿ ಕೇಕ್ನ ಬೇಕ್ ಮಾಡ್ಕೋತಾ ಇದ್ರು ಅಷ್ಟೇ, ನಾವು ಹೇಗೆ ಓವನ್ನ ಪ್ರೀ ಹೀಟ್ ಮಾಡ್ಕೋತೀವಿ ಅದೇ ರೀತಿ ಖಾಲಿ ಪಾತ್ರೆನ ಮೊದಲಿಗೆ ಹೀಟ್ ಮಾಡ್ಕೊಬೇಕು, ನಂತರನೇ ಕೇಕ್ ಬೇಯಕ್ಕೆ ಇಡಬೇಕಾಗತ್ತೆ. ಇವಾಗ ಕೇಕ್ನ ಬೇಕ್ ಮಾಡ್ಕೊಳ್ಳೋದಕ್ಕೆ ಓವನ್ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇದೆ, ಬಟ್ ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೋತಾ ಇದ್ದೀನಿ. ಟೋಟಲ್ 40 ನಿಮಿಷ ಬೇಕಾಗುತ್ತೆ ಕೇಕ್ ಬೇಯಲಿಕ್ಕೆ. ಓವನಲ್ಲೂ 40 ನಿಮಿಷ ಬೇಕು, ಕುಕ್ಕರಲ್ಲಿ ಅಥವಾ ಪಾತ್ರೆನಲ್ಲಿ ಮಾಡ್ಕೋತೀನಿ ಅನ್ನೋದಿದ್ರು 40 ನಿಮಿಷ ಬೇಕು. ನನ್ನ ಓವನಲ್ಲಿ ಒಂದು ಸೈಡ್ ಹೀಟ್ ಜಾಸ್ತಿ ಬರೋದ್ರಿಂದ ಒಂದು ಸೈಡ್ ಕೇಕ್ ಸುಟ್ಟೋದಂಗೆ ಅನಿಸುತ್ತೆ, ಅದಕ್ಕಾಗಿ 20 ನಿಮಿಷ ಫಸ್ಟ್ ನಾನು ಕೇಕ್ ಬೇಕ್ ಮಾಡಿಕೊಂಡು ನಂತರ 20 ನಿಮಿಷ ಆದಮೇಲೆ ಕಪ್ ಕೇಕ್ಸ್ದು ಜಾಗ ಚೇಂಜ್ ಮಾಡ್ತೀನಿ. ಅಂದರೆ ಎಲ್ಲನೂ ಶಫಲ್ ಮಾಡ್ಕೊತೀನಿ, ಯಾಕಂದರೆ ಎಲ್ಲದೂ ಒಂದೇ ಸಮನಾಗಿ ಬೇಯಲಿ ಅಂತ ಅಷ್ಟೇ. ನೀವು ಹೀಗೆ ಶಫಲ್ ಮಾಡ್ಕೋಬೇಕಂತ ಏನಿಲ್ಲ, ಒಂದೊಂದು ಓವನಲ್ಲಿ ಒಂದೊಂದು ಥರ ಇರುತ್ತೆ. ನಾನು ನನ್ನ ಓವನಿಗೆ ತಕ್ಕನಾಗಿ ಮಾಡ್ಕೋತಾ ಇದ್ದೀನಿ. ಕಪ್ಸ್ನೆಲ್ಲ ಶಫಲ್ ಮಾಡಿದ್ಮೇಲೆ ಮತ್ತೆ 20 ಮಿನಿಟ್ಸ್ ಬೇಕ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಮೊದಲಿಗೆ 20 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೆ, ಈಗ 20 ಮಿನಿಟ್ಸ್ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಟೋಟಲ್ 40 ನಿಮಿಷ ನಾನು ಈ ಕಪ್ ಕೇಕ್ ಮಾಡಲಿಕ್ಕೆ ತೊಗೊಂಡಿರೋವಂಥ ಟೈಮು. ಒಂದೊಂದು ಓವನಲ್ಲಿ ಒಂದೊಂದು ಥರ ಟೈಮಿಂಗ್ಸು ಸೆಟ್ಟಿಂಗ್ಸ್ ಇರುತ್ತೆ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಕೇಕ್ ಬೇಯೋವರೆಗೂ ಕೇಕ್ನ ಬೇಯಿಸ್ಕೋಬೇಕು. ಈ ರೀತಿಯಾಗಿ ಯಾವುದಾದ್ರೂ ಚಾಕುನೋ ಅಥವಾ ಕಡ್ಡಿನೋ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಕೇಕ್ ಬೆಂದಿದೆಯೋ ಇಲ್ವೋ ಅಂತ. ಕೇಕ್ ಬ್ಯಾಟರ್ ಒಂಚೂರು ಅಂಟದಲ್ಲೇ ಕ್ಲೀನಾಗಿ ಹೊರಗಡೆ ಬಂದರೆ ಚಾಕು ಕೇಕ್ ಬೆಂದಿದೆ ಅಂತ ಅರ್ಥ. ನಾನು ಯೂಸ್ ಮಾಡ್ತಾ ಇರೋ ಓವನ್ ಬಂದು ಬೋರೋಸಿಲ್ ಕಂಪ್ನಿದು OTG ಓವನು, 60 ಲೀಟರ್ ಕೆಪಾಸಿಟಿ ಇರೋವಂಥದ್ದು. ಈ ಕಪ್ ಕೇಕ್ಸ್ನ ಬಿಸಿನಲ್ಲೇ ಡಿಮೋಲ್ಡ್ ಮಾಡ್ಕೊಬೋದು, ಬಿಸಿ ಬಿಸಿನೇ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸಾಫ್ಟಾಗಿರುತ್ತೆ, ಒಂಚೂರು ಹಾರ್ಡಾಗಿರಲ್ಲ, ಒಂದು ಸ್ವಲ್ಪನೂ ಡೆನ್ಸ್ ಆಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇನ್ನು ಟೇಸ್ಟ್ ಬಂದು ಬನಾನಾ ವಾಲ್ನಟ್ ಕೇಕ್ ಹೆಂಗೆ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಬಾಳೆಹಣ್ಣಲ್ಲಿ ಮಾಡಿರೋದು ಅಂತ ಗೊತ್ತಾಗುತ್ತೆ. ಮೊಟ್ಟೆ ಹಾಕ್ತಲೇ ಕೇಕ್ ಹೇಳ್ಕೊಡಿ, ಎಗ್ಲೆಸ್ ಕೇಕ್ ರೆಸಿಪೀಸ್ ಹೇಳ್ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಅವರಿಗೋಸ್ಕರ ಈ ರೆಸಿಪಿ. ನಾನು ಸ್ಟೀಲ್ ಕಪ್ನಲ್ಲೂ ಮಾಡಿಕೊಂಡು ಟ್ರೈ ಮಾಡಿ ನೋಡಿದ್ದೀನಿ. ಸ್ಟೀಲ್ ಕಪ್ನಲ್ಲೂ ಕೇಕ್ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಪೇಪರ್ ಕಪ್ನಲ್ಲಿ ಮಾತ್ರ ಕೇಕ್ ಚೆನ್ನಾಗಿ ಬರುತ್ತೆ, ಸ್ಟೀಲ್ ಕಪ್ಪಲ್ಲಿ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೋಬೇಡಿ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಒಂದೇ ಕಾರಣಕ್ಕೆ ಪೇಪರ್ ಕಪ್ ಯೂಸ್ ಮಾಡಿದ್ದೀನಿ. ನೀವು ಸ್ಟೀಲ್ ಕಪ್ನಲ್ಲೂ ಸಹ ಸೇಮ್ ಕೇಕ್ ಮಾಡ್ಕೊಬೋದು. ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು, ವಿಪ್ಪಿಂಗ್ ಕ್ರೀಮು, ಕೋಲ್ಡ್ ಕ್ರೀಮು, ಪ್ರತಿಯೊಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ಬರ್ದಿರ್ತೀನಿ. ನೀವು ಕೇಕ್ನ ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.